ಜ್ಞಾನಯೋಗಿ ಸಿದ್ದೇಶ್ವರ ಅವರ ಕುರಿತು ಪ್ರಾರ್ಥನೆಗಳಲ್ಲಿ ನತಮಸ್ತಕನಾಗಿ ಎಲ್ಲ ಸಂತ ಮಹಾಂತರ ನೆನೆದು ಸ್ವರ್ಗ ಎಲ್ಲಿದೆ, ವೇರ್ ಈಸ್ ಹೆವನ್, ಸ್ವರ್ಗ ಅನ್ನೋದು ಎಲ್ಲಿದೆ, ಏನದು ನಮ್ಮನ್ನು ಬಿಟ್ಟಿರ್ತದೋ, ಏನು ಸತ್ತಿನ ನಾವು ಸ್ವರ್ಗಕ್ಕೆ ಹೋಗ್ತೀವೋ ಬೇಕಲ್ಲ. ಈಗ ಕೆಲವು ಜನ ಸತ್ತ ಮೇಲೆ ಲಿಂಗೈಕ್ಯರಾದರು ಅಂತೇಳಿ ಬಳಸ್ತಾರೆ. ಯಾಕೆ ಹಂಗೆ ಬಳಸ್ತಾರೆ? ಇದ್ದಾಗಂತೂ ಒಂದು ದಿವಸ ಲಿಂಗ ನೋಡಿಲ್ಲ, ಪೂಜೆ ಮಾಡಿ, ಸತ್ತ ಮೇಲೆ ಲಿಂಗೈಕ್ಯ ಆಗ ಅಂಥೇಳಿ ಬಳಸ್ತಾರೆ. ಅಂದರೆ ಇದ್ದಾಗ ಲಿಂಗ ಪೂಜೆ ಮಾಡಲಿಲ್ಲ, ಲಿಂಗೈಕ್ಯ ಅಂದ್ರೆ ಏನು, ದೇವರಲ್ಲಿ ಸಮರಸ ಆಗೋದಂತ. ಮತ್ತು ಇದ್ದಾಗಂತೂ ಸಮರಸ ಆಗಲಿಲ್ಲ, ಸತ್ತ ಮೇಲೆ ಆಗಲಿ ಅಂಥೇಳಿ ಲಿಂಗೈಕ್ಯ ಅಂಥೇಳಿ ಬಳಸ್ತಾರೆ, ಲಿಂಗಾಯತಲ್ಲ. ಹಂಗೆ ಆಗಬಾರ್ದು. ನಾವೆಲ್ಲ ಇದ್ದಾಗಲೇ ಆ ಉನ್ನತ ಸ್ಥಿತಿಯನ್ನು ಹೊಂದಬೇಕು, ಅಂದರೆ ಪರಮಸ್ಥಿತಿಯನ್ನು ಹೊಂದಬೇಕು ಅಂತ ಹೇಳಿ ಲಿಂಗಾಯತು ಲಿಂಗೈಕ್ಯ ಅನ್ನುವಂಥ ಶಬ್ದ ಇದ್ದಾಗ ತಿಳ್ಕೋಬೇಕು. ಅದಕ್ಕೆ ನಾವೆಲ್ಲ ಒಂದು ಅಧ್ಯಾತ್ಮದ ಚಿಂತನೆಯನ್ನು ಮಾಡಬೇಕು. ಅಧ್ಯಾತ್ಮ ಚಿಂತನೆ ಇತ್ತು ಅಂತಂದ್ರೆ ಅವಾಗ ಅವ್ರು ಹೇಳ್ತಾರೆ, ಯಾರು ಬಲ್ಲವರು ಬಸವಣ್ಣವರು ಹೇಳ್ತಾರೆ, ಸ್ವರ್ಗಲೋಕ ಮರ್ತ್ಯಲೋಕ ಬೇರೆ ಮತ್ತೊಂದು ಉಂಟೆ, ಈ ಲೋಕದೊಳಗಣ ಅನಂತ ಲೋಕ, ಶಿವಲೋಕ ಶಿವಾಚಾರ್ಯವಯ್ಯ, ಭಕ್ತನಿದ್ದ ಠಾವಿ ದೇವಲೋಕ, ಭಕ್ತರಂಗಳವೇ ವಾರಣಾಸಿ, ಇದು ಸತ್ಯ ಕೂಡಲ ಸಂಗಮ ದೇವ. ಎಲ್ಲರೂ ಚೆನ್ನಾಗಿ ಹಡಿ ಮೇಲೆ ವಿಭೂತಿ ಹಚ್ಚಿಕೊಂಡು ಗುರುಗಳ ಕಡೆ ಪಾದಕ ಪ್ರಸಾದ ತೊಗೊಂಡು ಆಮೇಲೆ ನಿಮ್ಮ ಕೈ ಒಳಗೆ ಬಂದ ಕೂಡಲೇ ಏನು ಬರ್ತದೋ ಪ್ರಸಾದ. ಹೋಟೆಲ್ಲೇ ಹೋದಾಗ ಪ್ರಸಾದ ಅಂತ ಆಗಿಲ್ಲ, ಇಲ್ಲೇ ಪ್ರಸಾದ ಆಗ್ತದೆ. ಹೌದಾ? ನೀವು ಮನೆಗೆ ಸಾಕಷ್ಟು ಬಾಳೆಹಣ್ಣುಗಳನ್ನು ಒಯ್ತೀರಿ, ಒಯ್ದು ಬಾಳೆಹಣ್ಣುಗಳೆಲ್ಲ ಪ್ರಸಾದ ಆಗ್ತವೆ? ಆಗೋದಿಲ್ಲ. ಯಾರು ಶರಣಬಸಪ್ಪನ ಹೋಗಿ ಶರಣಬಸಪ್ಪನಿಗೆ ಅರ್ಪಣೆ ಮಾಡ್ತೀರಿ, ಅದು ಏನಾಗ್ತದೆ? ಪ್ರಸಾದ ಆಗ್ತದೆ. ಅಂದ್ರೆ ಮಹಾತ್ಮರಿಗೆ, ಸತ್ಪುರುಷರಿಗೆ, ಗುರುಗಳ ಕೈಯಲ್ಲಿ ಹೋಯ್ತು ಅಂತಂದ್ರೆ ಆ ಪದಾರ್ಥ ಏನಾಗ್ತದೆ? ಪ್ರಸಾದ ಆಗ್ತದೆ. ಹಂಗೆ ಈ ಕಾಯನೂ ಹಾಗೆ. ಇದು ಕಾಯನೂ ಐತಲ್ಲ, ಇದು ಮಂತ್ರ, ಇದು ಮಾಂಸಪಿಂಡದ ಈ ಸದ್ಯ. ನೀವೆಲ್ಲ ಯಾರಿಗೂ ಸಂಸ್ಕಾರ ಇಲ್ಲ, ಅದೆಲ್ಲ ಮಾಂಸಪಿಂಡ. ಮತ್ತಿದು ಮಾಂಸಪಿಂಡ ಇದ್ದು ಮಾಂಸಪಿಂಡಾಗಿ ಹೋಗ್ಬೇಕೇನೋ? ಹೋಗಬಾರ್ದು. ಇದು ಮಾಂಸಪಿಂಡ ಇದ್ದಿದ್ದು ಮಂತ್ರಪಿಂಡ ಆಗಬೇಕು. ಮಂತ್ರಪಿಂಡ ಆಗಬೇಕು ಅಂತಂದ್ರೆ ಈ ಶರೀರಕ್ಕೆ ಗುರುಗಳ ಸಂಸ್ಕಾರ ಅನ್ನುವಂಥದ್ದು ಭಾಳ ಅತ್ಯವಶ್ಯಕ. ಅವಾಗ ಇದು ಏನಾಗ್ತದೆ ಅಂತಂದ್ರೆ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗ್ತದೆ. ಅದಕ್ಕೆ ಸಂಸ್ಕಾರ. ಅದಕ್ಕೆ ಬಸವಣ್ಣವ್ರು ಅಂದರು, ನೋಡಪ್ಪ ಸ್ವರ್ಗ ಲೋಕ ಎಲ್ಲವ ಅಂತಂದ್ರೆ ಎಲ್ಲಿ ಭಕ್ತರು ಇರ್ತಾರೋ ಅಲ್ಲಿ ಸ್ವರ್ಗ. ಈಗ ನೀವು ನಮ್ಮ ಜೊತೆ ಕೂತಿರಿ ಅಂತೇಳಿ ಭಕ್ತರಾಗಿರಿ, ಮನೆಗೆ ಹೋದ ಕೂಡಲೇ ಯಾರ ಅಪ್ಪ ಆಗ್ತೀರಿ, ಯಾರು ಗಂಡ ಆಗ್ತೀರಿ, ಹೌದಲ್ಲ, ಯಾರು ಮಾವ ಹಾಕಿರಿ, ಯಾರು ಅಳಿಯ ಹಾಕಿರಿ, ಅದು ಸನ್ನಿವೇಶ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಅವ್ರು ಬಸವಣ್ಣವ್ರು ಅನುಭವವಾಗಿತ್ತು, ಮಾವ ಇದ್ದ ಮನೆಗೆ ಸ್ವರ್ಗ ಬಳಸಲಿಲ್ಲ, ಅಳಿಯ ಇದ್ದ ಮನೆಗೆ ಸ್ವರ್ಗ ಅದು ಬಳಸಲಿಲ್ಲ. ಅವ್ರೇನಂದ್ರು, ಭಕ್ತನಿದ್ದ ಠಾವೇ ದೇವಲೋಕ, ವೇರ್ ಇಸ್ ದ ಹೆವನ್, ವೇರ್ ಇಸ್ ದ ರಿಯಲ್ ಡಿವೋಟಿ, ವೇರ್ ಇಸ್ ಹೆವನ್. ಅದಕ್ಕೆ ಅವ್ರು ಬಸವಣ್ಣವ್ರು ಅಂದರು, ಎಲ್ಲಿ ಭಕ್ತರಿರ್ತಾರ ಅದು ದೇವಲೋಕ, ಅದು ವಾರಣಾಸಿ, ಇದು ಸತ್ಯ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣವರು ಹೇಳ. ಇದಕ್ಕೆ ಅದಕ್ಕೂ ಏನೇನೋ ಖರ್ಚು ಮಾಡ್ತೀವಿ, ಕೊನೆಗೆ ಏನು ಉಳಿತದೆ? ಕೊನೆಗೆ ಏನೂ ಉಳಿಯೋದಿಲ್ಲ. ನಾವು ಹೋಗಬೇಕಾದ್ರೆ ಮತ್ತು ಖಾಲಿ ಕೈ ಇರ್ತದೆ, ಮತ್ತು ಮೈ ಮೇಲಿನ ಬಟ್ಟೆ ಹೋಗ್ತವೆ. ನಾವು ಅಕಸ್ಮಾತ್ ಬಂಗಾರ ಹಿಂಗಾರ ಹಾಕೊಂಡ್ರೂ ಕೂಡ ಏನು ಮಾಡ್ತಾರೆ? ಅದು ಏನು ಹಚ್ತಾರೆ, ಹಿಂಗೆ ಮುಂದೆ ಪರದೆ ಹಿಡಿತಾರೆ. ಪರದೆ ಹಿಡಿದು ಸ್ನಾನ ಮಾಡಬೇಕಾದ್ರೆ ಕಿತ್ಕೋತಾರೆ. ನಾವು ಉಂಗುರ ಹಾಕ್ಕೊಳ್ಳಿ, ಹೆಣ್ಮಕ್ಳು ಇವು ಹಾಕ್ಕೊಳ್ಳಿ, ಇವು ಹಾಕ್ಕೊಂಡ್ರೆ ಎಲ್ಲ ಕಸ್ಕೊಂಡ್ಬಿಡ್ತಾರೆ. ಮತ್ತು ಏನು ಖಾಲಿ ಇರ್ತದೆ. ಅದಕ್ಕೆ ದೇವ್ರು ಏನು ಕೊಟ್ಟಿರ್ತಾರೆ ನೋಡು, ಕೊಟ್ಟಿದ್ದನ್ನು ಈಗೇ ಬಳಸ್ಕೋಬೇಕು. ಈಗ ನಿಮ್ಗೇನು ಕೊಟ್ಟನ ದೇವರ? ಆಸ್ತಿ ಕೊಟ್ಟನ, ಸಿರಿ ಕೊಟ್ಟನ, ಮೈ ಒಳಗೆ ಶಕ್ತಿ ಕೊಟ್ಟಾನ, ಆಮೇಲೆ ಒಳ್ಳೆಯ ಸ್ಮೃತಿ ಕೊಟ್ಟಾನ. ಇವೆಲ್ಲ ಏನು ಮಾಡಬೇಕು ಅಂತಂದ್ರೆ, ಒಳ್ಳೆಯ ಸ್ಮೃತಿ ಇದ್ದಾಗ ಪರಮಾತ್ಮನನ್ನು ನೆನೆಯೋದು, ಮತ್ತು ಒಳ್ಳೆಯ ಶಕ್ತಿ ಇದ್ದಾಗ ಏನೈತಲ್ಲ ಭಗವಂತನ ಸೇವೆಯನ್ನು ಮಾಡೋದು, ಪರಮಾತ್ಮನ ಪಾದವನ್ನು ಹಿಡಿಯೋದು,
ಇವೆಲ್ಲ ಹಿಂಗೆ ಬೀಡಿ ಸೇತಿರ್ತಾವೆ. ಬೀಡಿ ಸೇದ್ರೆ ಏನಾಗ್ತದೆ, ಅಲ್ಲಿ ನರಕ ನಿರ್ಮಾಣ ಆಗ್ತದೆ. ಹೌದಾ? ಅದೇ ಬೀಡಿ ಹಚ್ಚು ಕೈ ಏನೈತಲ್ಲ, ದೇವ್ರ ಮುಂದೆ ದೀಪ ಹಚ್ತು ಅಂತಂದ್ರೆ ಅವನ ಬದುಕ ಪಾವನ ಆಗಿದೆ. ಏನು ಹಚ್ಚಬೇಕು? ಬೀಡಿ ಹಚ್ಚೋ ಕೈ ದೇವ್ರ ಮುಂದೆ ದೀಪ ಹಚ್ಚು ಕೈಗಳು, ಆವಾಗ ಅವನ ಬದುಕು ಸಾರ್ಥಕ ಆಗ್ತದೆ. ಮುಖಾಂತರ ಇರ್ಬೋದು. ಅಂದ್ರೆ ನಿನ್ನದ ಅಲ್ಲದ ಪ್ರಪಂಚದಲ್ಲಿ ಹೋಗಿ ನೀ ಏನು ಮಾಡ್ತಿಲ್ಲ, ಅದೇನು ಸವಿಸ್ತಿಲ್ಲ, ಅದಕ್ಕೆ ಏನು ಮಾಡಿದ್ರು? ದಾಸೋಹ, ದಾನ ಅಂತೇಳಿ ಬಂದು ಇದಕ್ಕೆ ಅಂದ್ರೆ ಬೇರೆಯವರಿಗಾಗಿ. ಈ ಪರಿಕಲ್ಪನೆ ಈಗಲ್ಲ, ವೇದ ಉಪನಿಷತ್ತುಗಳ ಕಾಲದಿಂದಲೂ ಕೂಡ ದಾನದ ಒಂದು ಪ್ರಭಾವದ, ದಾಸೋಹದ ಪ್ರಭಾವದ. ಅದು ನೀ ಮಾಡಿದಾಗಲೇ ನಿನ್ನ ಜೀವನ ಸಾರ್ಥಕ ಆಗ್ತವೆ ಅನ್ನುವಂಥದ್ದು ಏನೈತಲ್ಲ ಮೊದಲಿಂದ ಬಂತು. ಅದಕ್ಕೆ ಏನು ಮಾಡಬೇಕು? ಹಣವನ್ನು ಇದ್ದಿದ್ದನ್ನು ಒಳ್ಳೆಯ ಸತ್ಕಾರ್ಯಕ್ಕೆ, ಸಧರ್ಮಕ್ಕೆ ನಾವು ಬಳಸಿದ್ದೇ ಆದರೆ ನಮ್ಮ ಪುಣ್ಯ ಡೆಪಾಸಿಟ್ ಆಗ್ತದೆ, ಅದೊಂದೇ ಒಯ್ತೀವಿ. ಯಾವುದು? ಪುಣ್ಯ. ಅಲ್ಲಿ ಹೋಗಿ ನೋಡ್ತಾನೆ, ನಿಮಗೆ ಅಕೌಂಟ್ 0 ಇತ್ತಂತಂದ್ರೆ ಏನು ಮಾಡ್ತಾನೆ? ಒಳಗಲ್ಲವೇ ಇಲ್ಲ, ನೋಡಪ್ಪ ನಿಮಗೆಲ್ಲ ಸೊನ್ನೆ ಇದೆ, ಮತ್ತು ನೀ ಇಲ್ಲಿ ಇರುವಂಥ ಅರ್ಹತೆಯನ್ನು ಪಡೆದಿಲ್ಲ ಅಂಥೇಳಿ ಅವನು ಏನು ಮಾಡ್ತಾನೆ? ರಿಜೆಕ್ಟ್ ಮಾಡ್ತಾನೆ. ಅದಕ್ಕೆ ಹಂಗೆ ಆಗಬಾರ್ದು ಅಂತಂದ್ರೆ ನಾವೇನು ಮಾಡಬೇಕು? ದಾನ, ಧರ್ಮ, ದಾಸೋಹ, ಆಮೇಲೆ ಧರ್ಮದ ಮಾರ್ಗದಲ್ಲಿ ನಡೆಯೋದು ಅತ್ಯವಶ್ಯಕ. ಅದು ಮಾಡಿದಾಗ ನಮಗೆ ಜೀವನ ಸಾರ್ಥಕ ಆಗ್ತದೆ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು. ದೇವರ ಇಟ್ಟು ಕೊಟ್ಟಿರ್ತಾನೆ, ಕೊಟ್ಟರೂ ಕೂಡ ಮನುಷ್ಯಂದು ಏನು ಸ್ವಭಾವ ಅಂತಂದ್ರೆ ಅವನಿಗೆ ಸಾಕಾಗೋದಿಲ್ಲ, ಆಗ್ತದೆ ಆಗೋದಿಲ್ಲ. ಎಷ್ಟು ದೇವರೆಲ್ಲ ನಮಗೆ ಅನುಕೂಲ, ನಾವು ನಮಗೆ ಅನಿಸಿರ್ತದೆ ಇದನ್ನೆಲ್ಲ ನಾವೇ ಗಳಿಸೀವಿ ಮತ್ತು ನನ್ನಿಂದಲೇ ಇಷ್ಟೆಲ್ಲ ಆಗ್ಯದ ಅಂಥೇಳಿ ಅನಿಸಿರ್ತದೆ. ಆದರೆ ಅದು ಯಾವುದೂ ಕೂಡ ಗಳಿಸಿದ್ದಲ್ಲ, ಅದು ಯಾವುದೂ ಕೂಡ ಗಳಿಸಿದ್ದಲ್ಲ. ಹೌದಲ್ಲ? ಅದು ಯಾವುದೂ ನಮ್ಮದಲ್ಲ. ಅದು ಯಾರು ಅಂತಂದರೆ ಅದೆಲ್ಲ ಭಗವಂತನ ಕರುಣೆಯಿಂದಲೇ ಆಗಿರ್ತದೆ. ನಾವು ಕೆಲವು ಕಡೆ ಹೋಗಿರ್ತೀವಿ. ಈಗ ಇನ್ನೊಂದು ಏನು ಅಂತಂದ್ರೆ, ಈ ಕಲಿಯುಗದಲ್ಲಿ ಕುಡಿಯೋಕೆ ತಿನ್ನೋಕೆ ಸಾಕಷ್ಟು ಖರ್ಚು ಮಾಡ್ತಾರೆ. ನದಿ ಕಂಡು ಕೂಡಲೇ ನದಿ ಒಳಗೆ ಎಸೆಯುವಂಥ ಪರಿಪಾಠ ನಮ್ಮ ಜನರಲ್ಲಿ ಬೆಳೆದ ಬಂತು. ಯಾಕೆ ಎಸಿತೀವಿ ಅಂದ್ರೆ, ನೀರಿಲ್ಲ ಅಂದ್ರೆ ನಾವ್ಯಾರೂ ಇಲ್ಲ. ನಮ್ಮ ಹೊಲ ಬೆಳೀಲಿಕ್ಕೆ ಯಾವುದು ಕಾರಣ? ನದಿಗಳೇ ಕಾರಣ. ನಮ್ಮ ಕುಡಿಲಿಕ್ಕೆ ನೀರು ಯಾವುದು ಕಾರಣ? ನದಿಗಳೇ ಕಾರಣ. ಮತ್ತು ಇಷ್ಟೆಲ್ಲ ಹಸಿರು ಮಾಡುವಂಥ ಕೆಲಸ ಯಾರು ಅಂತ ನದಿಗಳ. ಅದಕ್ಕೆ ಗಂಗಾ ತಾಯಿ ನಿನ್ನ ಕೆಲಸ ಭಾಳ ದೊಡ್ಡದೇವ, ನೀರಿಲ್ಲ ಅಂದ್ರೆ ನಾವಿಲ್ಲ ಅನ್ನುವಂಥ ಒಂದು ಕೃತಜ್ಞತಾ ಭಾವದಿಂದ ವಿ ಶೋಸ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಯುವರ್ ವೈಫ್, ಬಿಕಾಸ್ ಇಟ್ಸ್ ಎ ಲೈಫ್ ಲೈನ್. ಅದು ನಮ್ಗೆ ಲೈಫ್ ಲೈನ್ ಇದ್ದಂಗೆ. ಅದು ಇಲ್ಲ ಅಂದ್ರೆ ನಾವಿಲ್ಲ. ಅದಕ್ಕೆ ಏನು ಮಾಡ್ತೀವಿ? ನಮ್ಮ ಕಿಸ್ದಾಗಿಂದ ಒಂದು 5 ರೂಪಾಯಿನೋ 10 ರೂಪಾಯಿನೋ 1 ರೂಪಾಯಿನೋ ತೆಗೆದು ನದಿಗೆ ಹೆಸರು ನಮಸ್ಕಾರ ಮಾಡುವಂಥ ಪರಿಪಾಠ. ಒಳಗೆ ಮುಳುಗುದು ಕೂಡಲೇ ಇವ 5 ರೂಪಾಯಿ ತರಕ್ಕೆ ಹೋಗಿದ್ದಾರೆ. ಹಿಂಗೆ ಕೈ ಹಾಕದ, ಕೈ ತುಂಬ ರೊಕ್ಕ ಬಂದು, ಭವಿಷ್ಯ ತುಂಬ ರೊಕ್ಕ ಬಂದು ಕೂಡಲೇ ಎಲ್ಲರೂ ಖುಷಿ ಆಯಿತು. ಸೀರೆ ತಂದ, ದಡಕ್ಕೆ ಹಾಕದ, ಮತ್ತು ಒಳಗೆ ಮುಳುಗದ, ತೆಗೆದ, ದಡಕ್ಕೆ ಹಾಕದ. ಹಂಗೆ ಅವ್ರಂದರು, ಮತ್ತು ದೇವಸ್ಥಾನಕ್ಕೆ ಬರ್ತಿಲ್ಲ ನೀವು ಹೋಗ್ರಿ, ಇವತ್ತು ಹೆಂಗಾದ್ರೂ ಇಲ್ಲೇ ಉಳ್ಕೊಂಬದ, ಅದಕ್ಕೆ ನಾ ಆಮೇಲೆ ಬಂದು ದರ್ಶನ ಮಾಡ್ತೀನಂತ ನೀವು ಹೋಗ್ರಿ ಅಂತ ಹೇಳ್ದ. ಅವ್ರು ಇವ ಒಳಗೆ ಮುಳುಗಾವ, ಹೇಳಾವ, ದಂಡ ಹಾಕವ. ದೂರಿಂದ ಒಂದು 5-6 ಜನ ನೋಡಾಕಿದ್ರು, ಮಾಡಲಿ ಮಗ ಅಂತೇಳಿ. ಅವ ಬೆಳಿಗ್ಗೆ 8ಕ್ಕೆ ಸ್ಟಾರ್ಟ್ ಮಾಡಿದ್ದ, ಸಾಯಂಕಾಲ 5 ಗಂಟೆ ಆಗಿತ್ತು. ಇನ್ನೂ ಹಾಗೆ ಮುಳುಗಾವ. ಮತ್ತು ಎಷ್ಟು ವರ್ಷಗಟ್ಟಲೆ ಉಳಿದು ದುಡ್ಡು ಅಲ್ಲೇ ತಂದು ಕೊಪ್ಪರಿ ಆಗಿತ್ತು ಪೂರ್ತಿ. ಅವ ದೋಸ್ತಿಗಳ JCB ರೆಡಿ ಮಾಡೋದು. ಅವ JCB ರೆಡಿ ಮಾಡೋದು. ಅವ ಟ್ಯಾಕ್ಟ್ರ್ ಬಂದು ಇವ ಒಳಗೆ ಮುಗಿದಿತ್ತಲ್ಲ, JCB ಎಲ್ಲ ಹಚ್ಚಿ ಬೆಳೆಸ್ಕೊಂಡು ಒಳಗೆ ಹಾಕಿದ್ದ. ಇವ ಹೊರಗೆ ಬಂದು ಹಿಂಗೆ ಮುಳುಗಿ ಹಿಂಗೆ ನೋಡ್ತಾನೆ. ಏನು ಕೊಪ್ಪರಿ ಗಟ್ಟಲೆ ಆಗಿತ್ತಲ್ಲ, ಇಲ್ಲೇ ಇಲ್ಲ, ಕಣ್ಮರೆ ಆಗಿತ್ತು. ಇವ ನೋಡ್ದ, ಅಲ್ಲಿ ಒಳಗೆ ಮ್ಯಾಲಿನ ಉಸಿರು ಮ್ಯಾಲಾಗಿತ್ತು, ಕೆಳಗಿನ ಉಸಿರು ಕೆಳಗಾಗಿತ್ತು. ಅಲ್ಲಿ ಒಳಗೆ ತಿಳ್ಕೊಂಡು ನಮ್ಮ ಜೀವನೂ ಹಾಗೆ ಎಲ್ಲ ಕೊನೆಯವರೆಗೆ ಬಳಸೋದು ಕೂಡಿಡೋದು ಕೊನೆಗೆ ಏನು ಮಾಡೋದು? ಮ್ಯಾಲಿನ ಉಸಿರು ಮ್ಯಾಲ, ಕೆಳಗಿನ ಉಸಿರು ಕೆಳಗೆ. ಇದರಿಂದ ಏನು ಉಪಯೋಗ. ಅದಕ್ಕೆ ದೇವರ ಈ ಬದುಕ ಕೊಟ್ಟ ಸಾರ್ಥಕ ಮಾಡ್ಕೋ ಅಂತೇಳಿ ಕೊಟ್ಟ. ಬುದ್ಧಿ ಅದ, ತಿಳುವಳಿಕೆ ಅದ, ಎಲ್ಲವೂ ಅದ. ಅದರಿಂದ ಸ್ವಲ್ಪ ಮ್ಯಾಲೆ ಬರಬೇಕಲ್ಲ.
ಅವು ಪಶು ಪಕ್ಷಿಗಳಿಗೆ ಸ್ವಲ್ಪ ಸಾರ್ಥಕ ಬದುಕಾಗಬೇಕಲ್ಲ. ಮತ್ತು ಹಂಗಾಗಲಿಲ್ಲ ಅಂತಂದ್ರೆ ಈ ಜೀವನಕ್ಕೆ ಯಾವುದೇ ರೀತಿಯಾಗಿರುವಂಥ ಅರ್ಥ ಇರೋದಿಲ್ಲ ಅನ್ನೋದನ್ನು ತಾವೆಲ್ಲ ತಿಳ್ಕೋಬೇಕು. ಒಂದಿಷ್ಟು ಭಗವಂತನಿಗೆ ಒಳ್ಳೆಯದು ಮಾಡುವಂಥ ಕೆಲಸವನ್ನು ಮಾಡೋದು, ಅಂದರೆ ಸದ್ಧರ್ಮ ಕೆಲಸವನ್ನು ಮಾಡೋದು, ನೀತಿ ಮಾರ್ಗವನ್ನು ಹಿಡಿಯೋದು, ಸತ್ಯ ಮಾರ್ಗವನ್ನು ಅನುಸರಣೆ ಮಾಡೋದು, ಅನುಸಂಧಾನ ಮಾಡೋದು. ಆವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ತಾವೆಲ್ಲ ತಿಳ್ಕೋಬೇಕು. ಏನು ವ್ಯಾಪಾರ ಮಾಡಿರಿ ಮತ್ತು ಮಾಡಿರಿ, ಎಲ್ಲ ಮಾಡಿರಿ, ಏನು ಕೆಲಸ ಮಾಡ್ತೀರೆಲ್ಲ ಮಾಡಿರಿ, ಅದರ ಜೊತೆಗೆ ಧರ್ಮವನ್ನು ಬಿಡಬೇಡ್ರಿ, ಧರ್ಮದ ಹಾದಿಯನ್ನು ಪರಿಪಾಲನೆ ಮಾಡಿರಿ. ನಿಮಗೆ ದಿವಸ ತುಂಬ ಆಗಲಿಲ್ಲ ಅಂದರೂ ಕೂಡ ದಿವಸದಲ್ಲಿ 1 ತಾಸು 2 ತಾಸು ಧರ್ಮದ ಜೊತೆಗೆ ನಾವು ಈ ಕಾಲವನ್ನು ಕಳೀಬೇಕಾಗ್ತದೆ. ಮಹಾತ್ಮರ ಜೊತೆ, ಸತ್ಪುರುಷರ ಜೊತೆ, ಇವೇ ಹೇಳಿದವಲ್ಲ ದಾನ ಧರ್ಮ ದಾಸೋಹ, ಅದನ್ನು ವೈಯಕ್ತಿಕವಾಗಿ ಬಳಸ್ಕೊಳ್ಳೋದೇ, ಅದನ್ನು ಪಾರಮಾರ್ಥಿಕವಾಗಿ ಬಳಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನ್ನೋದನ್ನು ನಾವೆಲ್ಲ ತಿಳ್ಕೋಬೇಕು. ಹೆಸರು ಕೂಡ ಅವರಿಗೆ ನೀವು ಒಳ್ಳೆಯ ಆಚಾರ ಕೊಡಲಿಲ್ಲ, ಒಳ್ಳೆಯ ಸಂಸ್ಕೃತಿ ಕೊಡಲಿಲ್ಲ, ಒಳ್ಳೆಯ ಮಾನವೀಯತೆ ಮೌಲ್ಯಗಳು ಕೊಡಲಿಲ್ಲ ಅಂತಂದ್ರೆ ಅವರೇ ನಿಮಗೆ ಮೊದಲ ಮಣ್ಣು ಹಾಕುವಂಥ ಕೆಲಸವನ್ನು ಅವರೇ ಮಾಡ್ತಾರೆ. ಯಾವಾಗಿರುವಂಥ ಜೀವನವನ್ನು ನಾವು ನೀವು ಮಾಡಬೇಕಾಗಿದೆ, ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ. ಮತ್ತು ಈ ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳೆದರೂ ಪರವಾಗಿಲ್ಲ, ಅದು ಹಗರಕ್ಕೆ ಬೆಳ್ಕೋತ ಎಲ್ಲರಲ್ಲಿಯೂ ಅದು ಮನೆ ಮಾಡಬೇಕು, ಎಲ್ಲರ ಮನಸ್ಸಲ್ಲಿಯೂ ಮನೆ ಮಾಡಬೇಕು. ಅದಕ್ಕೆ ಆ ಒಂದು ಉದ್ದೇಶ ಇಟ್ಕೊಂಡು ಪಾಪ ನಾ ಹೇಳಿದೆ, ಸ್ವಲ್ಪ ಜನರು ಸೇರಿಸಿ ನೋಡೋಣ, ಮಾತಾಡೋಣ. ಯಾರ ಶಿವನ ಇಚ್ಛೆ ಇತ್ತು ಅಂತಂದ್ರೆ ಈಗಂದರೆ ಮನೆಗಳಲ್ಲಿ ಹ್ಯಾಂಗೆ ನಮ್ಮ ಶಿವಾನಂದ ಮನೆಗೆ ಮಾಡಿದ್ರಿ ಹಾಗೆ ಇದೇ ರೀತಿ ಎಲ್ಲರ ಮನೆಗೆ ಸೇರೋದದ, ಒಂದಿಷ್ಟು ಪೂಜೆ ಮಾಡೋದದ, ಪೂಜೆ ಮಾಡಿದ ಮೇಲೆ ಪಾದ ಪ್ರಸಾದ ತೊಗೊಂಬೋದ, ಪ್ರಸಾದ ಆದಮೇಲೆ ಒಂದಿಷ್ಟು ಶಿವಾನುಭವ ಮಾಡೋದ. ಹಾಗೆಲ್ಲ ಸ್ವಲ್ಪ ಗಲ್ಲಿ ಜನರಿಗೆ ಅವ್ರಿಗೆ ಸುತ್ತಮುತ್ತ ಸಣ್ಣ ಪ್ರಮಾಣ ಪ್ರಾರಂಭ ಮಾಡೋದು. ಆಮೇಲೆ ನಾವು ಇಲ್ಲೇ ಇರಬೇಕು ಅಂಥೇಳಿ ಸ್ವಲ್ಪ ಸಿಟಿ ದೊಡ್ಡದಿರ್ತದೆ, ದೊಡ್ಡ ಪ್ರಮಾಣ. ಈಗ ನಾವು ಸ್ಕೂಲ್ಗಳಿಗೆ ಹೋಗ್ಬೋದು, ಕಾಲೇಜ್ಗಳಿಗೆ ಹೋಗ್ಬೋದು. ಆಮೇಲೆ ನಾವು ಅದು ಬಿಟ್ಟು ನಮ್ಮ ತೋಳನ್ನು ಮರೆತು ಇನ್ನೊಬ್ಬರ ಕಾಲ ಕೆಳಗೆ ನಾವು ನೋಡಾಕತ್ತೀವಿ ಅಂತಂದ್ರೆ ನಮ್ಮ ಜೀವನ ಅವ್ರ ಕಾಲ ಕೆಳಗೆ ಇರ್ತದೆ ಅನ್ನೋದನ್ನು ನೀವು ಯಾರೂ ಕೂಡ ಮರಿಬೇಡ್ರಿ. ಅದಕ್ಕೆ ನಾವು ಕಾಲಗಳನ್ನು, ಇನ್ನೊಬ್ಬರ ಕಾಲಗಳನ್ನು ನೋಡಿ ನಾವು ಬದುಕಬಾರದು. ನಮ್ಮ ತೋಳುಗಳನ್ನು ನಾವು ನಂಬಿ ನಾವು ಬದುಕಬೇಕು. ನಮ್ಮಲ್ಲಿರುವಂಥ ಶಕ್ತಿಯನ್ನು ನಂಬಿ ನಾವು ಬದುಕಬೇಕು, ಸ್ವಾಭಿಮಾನಿಯಾಗಿ ಬದುಕಬೇಕು. ಹಾಗೆ ಮಾಡಬೇಕು ಅಂದರೆ ಧರ್ಮದಿಂದ ನಾವು ಇರಬೇಕು. ನಮ್ಮ ಸತ್ಯ ಶುದ್ಧ ಕಾಯಕವನ್ನು ನಂಬಬೇಕು. ಅದಕ್ಕೆ ಈ ಮುಖಾಂತರ ನೀವು ಸಮಾಜವನ್ನು ಬೆಳೆಸ್ರಿ.